Hello guys, welcome to Chandra Academy CA online class in Kannada. So ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ 5 ನ ಕಲಿಯೋಣ. ಚಾಪ್ಟರ್ 5 ಅಲ್ಲಿ ಯಾವ ರಿಲೇಟೆಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಇನ್ಕ್ಲೂಡ್ ಮಾಡಿದ್ದಾರೆ? ಅಸೆಟ್ಸ್ ರಿಲೇಟೆಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಒನ್ ಆಫ್ ದ ಅಸೆಟ್ ಇವತ್ತು ನಾವು ಓದ್ತಾ ಇರೋದು ಒನ್ ಆಫ್ ದ ಅಸೆಟ್, ದಟ್ ಇಸ್ AS10 ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಪ್ರಾಪರ್ಟಿ ಒಂದು ಅಸೆಟ್ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ಕರಿಬೇಕು ಅಂದ್ರೆ ಏನೆಲ್ಲ ಕ್ರೈಟೀರಿಯಾ ಇದೆ, ಯಾವ ರೀತಿ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಮೆಜರ್ಮೆಂಟ್ ಮಾಡ್ತೇವೆ, ಅದರ ಕಾಸ್ಟ್ ಎಷ್ಟಾಗಿರುತ್ತೆ, ಹಾಗೆ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಎಲ್ಲಾ ರೀತಿಯ ಪ್ರಾವಿಷನ್ಸ್ ನ ಕೂಡ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ರಿಲೇಟೆಡ್ ಎಲ್ಲಾ ರೀತಿಯ ಪ್ರಾವಿಷನ್ಸ್ ಕೂಡ ನಮಗೆ AS10 ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಇಂಟ್ರೊಡಕ್ಷನ್. Objectives of the standard. Objectives of the standard. AS10 ನ ಆಬ್ಜೆಕ್ಟಿವ್ ಏನು, ಯಾಕೆ AS10 ಮಾಡಿರೋದು ಅಂತ ಹೇಳಿದ್ರೆ ಟು ಪ್ರಿಸ್ಕ್ರೈಬ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಸೊ AS10 ಮಾಡಿರೋದು ಯಾಕೆ, ಯಾವ ರೀತಿ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಅಕೌಂಟ್ ಮಾಡ್ತೇವೆ, ಸೊ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರಿಸ್ಕ್ರೈಬ್ ಮಾಡಿದೆ ಎಲ್ಲಿ AS10 ನಲ್ಲಿ. ಓಕೆ, ಹ್ಯಾವ್ ದ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಅಬೌಟ್ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಹಾಗೆ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ AS10 ಕೊಡುತ್ತೆ. ಈ ವರ್ಷ ಎಷ್ಟು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನಿ ಅಂತ ಅಂದ್ಬಿಟ್ಟು ನಮಗೆ AS10 ನ ಫಾಲೋ ಮಾಡಿ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸೋದ್ರಿಂದ ನಮಗೆ ಸಿಗುತ್ತೆ. ಯಾರಿಗೆ? ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ. ಆಫ್ಟರ್ ದಟ್ ಚೇಂಜಸ್ ಇನ್ ಸಚ್ ಇನ್ವೆಸ್ಟ್ಮೆಂಟ್, ಎಷ್ಟು ಚೇಂಜಸ್ ಆಗಿದೆ, ಲೈಕ್ ಅಡಿಷನ್ ಕೂಡ ಆಗಿರ್ಬೋದು ಅಥವಾ ಡಿಲೀಷನ್ ಕೂಡ ಆಗಿರ್ಬೋದು. ರೈಟ್, ಅಸೆಟ್ ನ ನಾವು ಈ ವರ್ಷ ಪರ್ಚೇಸ್ ಕೂಡ ಮಾಡಿರ್ಬೋದು ಅಥವಾ ಈ ವರ್ಷ ಸೇಲ್ ಕೂಡ ಒಂದಿಷ್ಟು ಅಸೆಟ್ ನ ಮಾಡಿರ್ಬೋದು. ಏನು ಚೇಂಜಸ್ ಆಗಿದೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದು ಕೂಡ ನಮ್ಗೆ AS10 ಇಂದ ಸಿಗುತ್ತೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಇಶ್ಯೂಸ್ ಇನ್ ಅಕೌಂಟಿಂಗ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಒಂದು ಅಸೆಟ್ ನ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆರ್ ಎಂಟ್ರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ಬೇಕಾದ್ರೆ ಯಾವೆಲ್ಲ ತರಹದ ಇಶ್ಯೂಸ್ ಗಳು ನಮ್ಗೆ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡೋಣ. ಫಸ್ಟ್ ಒನ್, ರೆಕಗ್ನಿಷನ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಸೊ ನಂಬರ್ ಆಫ್ ಅಸೆಟ್ಸ್ ಇದೆ ನಮ್ಮ ಕಂಪನಿಯಲ್ಲಿ. ಓಕೆ, ನಂಬರ್ ಆಫ್ ಅಸೆಟ್ಸ್ ಇದೆ. ಇದಿಷ್ಟು ಅಸೆಟ್ಸ್ ಅಲ್ಲಿ ಯಾವ ಅಸೆಟ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ರೆಕಗ್ನೈಸ್ ಮಾಡ್ಬೇಕು. ರೈಟ್, ಸೊ ಫಸ್ಟ್ ಇಶ್ಯೂ ಏನ್ ನಮ್ಗೆ ರೆಕಗ್ನಿಷನ್, ಯಾವ ಅಸೆಟ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ಯಾವ ಯಾವ ಅಸೆಟ್ ಬರುತ್ತೆ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡುದು, ದಟ್ ಇಸ್ ಒನ್ ಆಫ್ ದ ಇಶ್ಯೂ. ಓಕೆ, ನೆಕ್ಸ್ಟ್, ಡಿಟರ್ಮಿನೇಷನ್ ಆಫ್ ದರ್ ಕ್ಯಾರಿಂಗ್ ಅಮೌಂಟ್ ಇನ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದರ ಅಮೌಂಟ್ ಎಷ್ಟು ಮೆನ್ಷನ್ ಮಾಡುವುದು. ಅಫ್ಕೋರ್ಸ್ ಅಸೆಟ್ ಅಂತ ಹೇಳಿದ್ರೆ ಅದರ ಕಾಸ್ಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಡಿಪ್ರಿಸಿಯೇಷನ್ ಆಗಿರ್ಬೋದು, ಅಪ್ರಿಸಿಯೇಷನ್ ಆಗಿರ್ಬೋದು. ರೈಟ್, ಸೊ ವೇರಿಯೇಷನ್ ಆಗ್ತಾ ಇರುತ್ತೆ. ಅದರ ಕ್ಯಾರಿಂಗ್ ಅಮೌಂಟ್ ನ ನಾವು ಮೆಜರ್ ಮಾಡಬೇಕು their balance sheet ಅಲ್ಲಿ. that is also one of the issue. okay, next, depreciation charge. depreciation charges ಗಳನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. next, impairment losses to be recognized in relation to them. so impairment losses ಇದೆ, ಅದನ್ನ ಕೂಡ ನಾವು ರಿಕಗ್ನೈಸ್ ಮಾಡಬೇಕು. what do you mean by impairment loss? impairment losses ಅಂತ ಹೇಳಿದ್ರೆ ಸಡನ್ ಆಗಿ ಅಸೆಟ್ ಅದರ ವ್ಯಾಲ್ಯೂನ ಕಳ್ಕೊಳ್ಳೋದು, ಅಂದ್ರೆ ಆಕ್ಸಿಡೆಂಟಲ್ ಆಗಿ ಕಳ್ಕೊಂಡಿದೆ ಅಂತ. ಯಾವ ರೀತಿ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, 1 year ಬ್ಯಾಕ್ ನಾನು ಒಂದು ಮಷಿನ್ ನ ಪರ್ಚೇಸ್ ಮಾಡಿದ್ದೆ. ಓಕೆ, 50,000 ಗೆ 1 year ಬ್ಯಾಕ್ ಒಂದು ಮಷಿನ್ ನ ಪರ್ಚೇಸ್ ಮಾಡಿದ್ದೆ. ಬಟ್ ಈಗ ಅದರ ವ್ಯಾಲ್ಯೂ ಏನಾಗಿದೆ, ತುಂಬಾನೇ ಕಮ್ಮಿ ಆಗಿದೆ. ಎಷ್ಟು? ಒಂದು 5,000 ಆಗಿದೆ ಅನ್ಕೊಳ್ಳೋಣ ಅದರ ವ್ಯಾಲ್ಯೂ. ಓಕೆ, 5,000 ಆಗಿದೆ. ಸೊ ಒಂದು ವರ್ಷದ ಹಿಂದೆ ಮಷಿನ್ ನಾನು 50,000 ಗೆ ಪರ್ಚೇಸ್ ಮಾಡಿದ್ದೆ, ಆದ್ರೆ ಈಗ ಅದು ಎಷ್ಟಕ್ಕೆ ಸಿಗ್ತಾ ಇದೆ ಅಂದ್ರೆ 5,000 ಗೆ ಸಿಗ್ತಾ ಇದೆ. ಸಡನ್ ಆಗಿ ಅದರ ಪ್ರೈಸ್ ಏನಾಗಿದೆ, ರೆಡ್ಯೂಸ್ ಆಗಿದೆ. ಓಕೆ, ಆಕ್ಸಿಡೆಂಟಲ್ ಆಗಿ ಆಗಿರೋದು ಇದು, ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಂಪನಿ. ಸೊ ಸಡನ್ ಆಗಿ ಎಷ್ಟು ಅವರಿಗೆ ಲಾಸ್ ಆಯ್ತು, ಇಂಪೈರ್ಮೆಂಟ್ ಲಾಸ್ ಹಾಗಾದ್ರೆ ಅವರಿಗೆ ಎಷ್ಟಾಯ್ತು, 45,000 ಆಯ್ತು. ಈಗ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ 50,000 ಅಂತ ತೋರಿಸ್ಕೊಳ್ಳಿಕ್ಕೆ ಆಗಲ್ಲ, 50,000 ಲೆಸ್ ಡಿಪ್ರಿಸಿಯೇಷನ್ ಮಾಡಿ ತೋರಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಬಿಕಾಸ್ ಅದ್ರ ವ್ಯಾಲ್ಯೂ ಏನಾಗಿದೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಕಮ್ಮಿ ಆಗಿದೆ, 5,000 ಆಗಿದೆ. ಸೊ ದಟ್ ಎಂಪೈರ್ಮೆಂಟ್ ಲಾಸ್ ಆಗಿದೆ 45,000. ಇದನ್ನ ಲೆಸ್ ಮಾಡಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಳ್ಬೇಕು. ದಿಸ್ ಇಸ್ ವಾಟ್ ಎಂಪೈರ್ಮೆಂಟ್ ಲಾಸ್. ಓಕೆ, ಆಕ್ಸಿಡೆಂಟಲ್ ಆಗಿ ನಾವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ರೀತಿಯಲ್ಲಿ ಮಷಿನ್ ಅದರ ವ್ಯಾಲ್ಯೂನ ಕಳ್ಕೊಂಡ್ರೆ ಅದನ್ನ ನಾವು ಎಂಪೈರ್ಮೆಂಟ್ ಲಾಸ್ ಅಂತ ಅಂದ್ಬಿಟ್ಟು ಕರಿತೇವೆ. ಇಸ್ ಇಟ್ ಓಕೆ? ಫೈನ್. ಸೊ ಇದಿಷ್ಟು ಇಶ್ಯೂಸ್ ನಮ್ಗೆ ಯಾವಾಗ ಬರುತ್ತೆ,
ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಕೌಂಟಿಂಗ್ ಮಾಡ್ಬೇಕಾದ್ರೆ ಇದಿಷ್ಟು ಕೂಡ ಇಶ್ಯೂಸ್ ಬರುತ್ತೆ. ಇದಿಷ್ಟು ಇಶ್ಯೂಸ್ಗೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ನಮ್ಗೆ? AS10 ಅಲ್ಲಿ. AS10 ಅಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಅದೆಲ್ಲ ನಾವು ಒಂದ್ಸಲ ಓದ್ಕೊಂಡ್ರೆ ಈ ಇಶ್ಯೂಸ್ ಗಳಿಗೆ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ. That's why we have to learn AS10. Is it okay? Fine. Next, scope of the standard. Scope ಏನೆಲ್ಲ ಕವರ್ ಆಗಿದೆ ಈ ಸ್ಟ್ಯಾಂಡರ್ಡ್ ಅಲ್ಲಿ? This standard is applied unless another accounting standard requires different accounting treatment. So ಈ ಸ್ಟ್ಯಾಂಡರ್ಡ್ ನಾವು ಯಾವಾಗ ಅಪ್ಲೈ ಮಾಡ್ಬೇಕಂತೆ? ಬೇರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಅಸೆಟ್ ಬಗ್ಗೆ ಯಾವ ತರಹದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಅಸೆಟ್ ರಿಲೇಟೆಡ್ ನಾವು AS10 ನಲ್ಲಿ ನೋಡ್ತೇವೆ ಪ್ರಾವಿಷನ್. Is it okay? ಫಸ್ಟ್ ಪ್ರಿಫರೆನ್ಸ್ ನಾವ್ ಏನ್ ಕೊಡ್ತೇವೆ? ಬೇರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗೆ ಕೊಡ್ತೇವೆ. ಬೇರೆ ಯಾವ್ದಾದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಮ್ಗೆ ಒಂದು ಅಸೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಆ ಅಸೆಟ್ ನ ನಾವು ಡಿಟರ್ಮೈನ್ ಮಾಡ್ಬೇಕಾದ್ರೆ AS10 ಅಂಡರ್ ಅಲ್ಲಿ ಹೋಗೋದಿಲ್ಲ. AS10 ಅಲ್ಲಿ ಏನೆಲ್ಲ ಪ್ರೊವಿಷನ್ ಇದೆ ಅಂತ ನೋಡೋದಿಲ್ಲ. ಹಾಗಾದ್ರೆ ಯಾವ ಪ್ರೊವಿಷನ್ ನೋಡ್ತೇವೆ? ಯಾವ್ದು ಬೇರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ತಾ ಇದ್ರೆ ಆ ಪ್ರೊವಿಷನ್ ನೋಡ್ತೇವೆ. ಇಲ್ಲ, ಒಂದು ಅಸೆಟ್ ಇದೆ ನಮ್ಮ ಹತ್ರ, ಆ ಅಸೆಟ್ ರಿಲೇಟೆಡ್ ಪ್ರೊವಿಷನ್ಸ್ ಬೇರೆ ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲೂ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು AS10 ಗೆ ಬರ್ತೇವೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಅದರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗೆ ಕೊಡ್ತೇವೆ. This is what they said here. The standard is applied unless another accounting standard requires different accounting treatment. Is it okay? Next. Okay. AS10 not applicable to biological asset related agriculture activity other than bearer plans. ಒಂದಿಷ್ಟು assets ಗಳಿಗೆ AS10 applicable ಆಗೋದಿಲ್ಲ ಅಂತ. Okay. AS10 under ಅಲ್ಲಿ ಬರೋದಿಲ್ಲ. ಯಾವೆಲ್ಲ assets ಅದು? First one, biological assets. Okay, biological assets related agriculture activity. What do you mean by biological assets? ಒಂದಿಷ್ಟು ಅನಿಮಲ್ಸ್ ಆಗಿರಬಹುದು, ಪ್ಲಾಂಟ್ಸ್ ಆಗಿರಬಹುದು, ಅದು ಅಸೆಟ್ ಆಗಿರುತ್ತೆ ಯಾರಿಗೆ? ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡೋರ್ಗೆ. ಸೊ ಅದನ್ನ ನಾವು ಬಯೋಲಾಜಿಕಲ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಕರೀತೇವೆ. ಈ ಬಯೋಲಾಜಿಕಲ್ ಅಸೆಟ್ಸ್ ಏನಿದೆ ಅದು AS10 ಅಂಡರ್ ಅಲ್ಲಿ ಬರೋದಿಲ್ಲ. ಆದ್ರೆ ಎಕ್ಸೆಪ್ಷನ್ ಬೇರರ್ ಪ್ಲಾನ್ಸ್ ನಾವು AS10 ಅಂಡರ್ ಅಲ್ಲಿ ತಗೊಳ್ತೇವೆ. ಇನ್ನು ಉಳಿದಿರೋ ಬೇರೆ ಎಲ್ಲಾ ಬಯೋಲಾಜಿಕಲ್ ಅಸೆಟ್ಸ್ ಗಳನ್ನ ನಾವು AS10 ಅಂಡರ್ ಅಲ್ಲಿ ತಗೊಳ್ಳೋದಿಲ್ಲ. ಇಸ್ ಇಟ್ ಓಕೆ? ಸೊ ಹಾಗಾದ್ರೆ ಬೇರರ್ ಪ್ಲಾನ್ಸ್ ಅಂತ ಅಂದ್ರೆ ಏನು? ಬೇರೆ ಪ್ಲಾನ್ಸ್ ನಾನು ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಒಬ್ಬ ಎಕ್ಸ್ ಅನ್ನುವಂತಹ ಪರ್ಸನ್ ತಗೊಳ್ಳೋಣ. ಈ ಪರ್ಸನ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಓಕೆ, ಯಾವ ತರಹದ ಬಿಸ್ನೆಸ್ ಅಂತ ಹೇಳಿದ್ರೆ ಮ್ಯಾಂಗೋನ ಸೇಲ್ ಮಾಡುವಂತದ್ದು ಇವನ ಬಿಸ್ನೆಸ್. ಓಕೆ, ಸೊ ಮ್ಯಾಂಗೋನ ಸೇಲ್ ಮಾಡೋದು ಬಿಸ್ನೆಸ್. ಓಕೆ, ಮ್ಯಾಂಗೋನ ಸೇಲ್ ಮಾಡ್ಬೇಕು ಅಂದ್ರೆ ಅವನ್ ಏನ್ ಮಾಡ್ಬೇಕು? ಮ್ಯಾಂಗೋ ಟ್ರೀಯಿಂದ ಮ್ಯಾಂಗೋಸ್ ಗಳನ್ನ ಕಟ್ ಮಾಡಿ ಅದನ್ನ ಕಸ್ಟಮರ್ಗೆ ಸೇಲ್ ಮಾಡಬೇಕು, ರೈಟ್? ಸೊ ಈ ಮ್ಯಾಂಗೋಸ್ ಗಳು ಏನಿದೆ ಅದಂಗೆ ಏನಾಗುತ್ತೆ? ಫಿನಿಶ್ಡ್ ಗೂಡ್ಸ್ ಆಗುತ್ತೆ, ರೈಟ್? ಇನ್ವೆಂಟ್ರೀಸ್ ಅವ್ರಿಗೆ ಏನು? ಈ ಮ್ಯಾಂಗೋಸ್ ಗಳು. ಹಾಗಿದ್ರೆ ಮ್ಯಾಂಗೋ ಟ್ರೀ ಏನ ಅವನ್ಗೆ? ಅಸೆಟ್, ರೈಟ್? ಸೊ ಈ ಮ್ಯಾಂಗೋ ಟ್ರೀನ ಯೂಸ್ ಮಾಡ್ಕೊಂಡು ಅವನು ಮ್ಯಾಂಗೋಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಮ್ಯಾಂಗೋಸ್ ಗಳು ಸಿಗ್ತಾ ಇರೋದು ಯಾವ್ದ್ರಿಂದ ಅವನ್ಗೆ? ಮ್ಯಾಂಗೋ ಟ್ರೀ ಇಂದ. ಈ ಮ್ಯಾಂಗೋ ಟ್ರೀ ಏನಾಗುತ್ತೆ ಹಾಗಿದ್ರೆ ಅವನ್ಗೆ? ಅಸೆಟ್ ಆಗುತ್ತೆ, ರೈಟ್? ದಿಸ್ ಇಸ್ ವಾಟ್ ಬೇರರ್ ಪ್ಲಾಂಟ್ಸ್. ಇದನ್ನ ನಾವು ಬೇರರ್ ಪ್ಲಾಂಟ್ಸ್ ಅಂತ ಅಂದ್ಬಿಟ್ಟು ಕರಿತೇವೆ. ಒಂದು ಪ್ಲಾಂಟ್ ನ ನಾವು ಬೇರರ್ ಪ್ಲಾಂಟ್ ಅಂತ ಕರಿಬೇಕು ಅಂತ ಅಂದ್ರೆ ಇಟ್ ಮಸ್ಟ್ ಸ್ಯಾಟಿಸ್ಫೈ ದೀಸ್ 3 ಕಂಡೀಷನ್. ಏನೆಲ್ಲ ಅಂತ ನೋಡೋಣ. A bearer plant is a plant that satisfies all 3 conditions. Is used in production or supply of agriculture produce. Agriculture produce ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹಾಗೆ ಸಪ್ಲೈ ಮಾಡ್ಲಿಕ್ಕೆ ನಾವು ಈ ಪ್ಲಾಂಟ್ ನ ಯೂಸ್ ಮಾಡಿರ್ಬೇಕು, ರೈಟ್? ಅಫ್ ಕೋರ್ಸ್ ಇಲ್ಲಿ ಏನು? ಮ್ಯಾಂಗೋನ ಪ್ರೊಡಕ್ಷನ್ ಮಾಡ್ಲಿಕ್ಕೆ, ಮ್ಯಾಂಗೋನ ಸೇಲ್ ಮಾಡ್ಲಿಕ್ಕೆ ನಾವು ಈ ಪ್ಲಾಂಟ್ ನ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್. Is expected to bear produce for more than 12 months. ಈ ಟ್ರೀ ಏನಿದೆ, ಮ್ಯಾಂಗೋ ಟ್ರೀ ಏನಿದೆ 12 months ಗಿಂತ ಜಾಸ್ತಿ ಇರುತ್ತೆ, ರೈಟ್? ಸೊ ಈ ಒಂದೇ ಟ್ರೀನ ಯೂಸ್ ಮಾಡ್ಕೊಂಡು ಅವನು ಮ್ಯಾಂಗೋಗಳನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಸೊ ವರ್ಷ ಯಾವಾಗ ಮ್ಯಾಂಗೋ ಸೀಸನ್ ಬರುತ್ತೆ ಈ ಟ್ರೀಯಿಂದ ಅವನ್ಗೆ ಮ್ಯಾಂಗೋಸ್ ಗಳು ಸಿಗ್ತಾ ಇದೆ. ಸೊ ಈ ಟ್ರೀ ಏನು? ಮೋರ್ ದೆನ್ 12 months ಇರುತ್ತೆ, ರೈಟ್? ಸೊ ಹಾಗಿದ್ರೆ ಅದನ್ನ ನಾವು ಬೇರರ್ ಪ್ಲಾಂಟ್ ಅಂತ ಅಂದ್ಬಿಟ್ಟು ಕರಿಬಹುದು. ನೆಕ್ಸ್ಟ್,
has a remote likelihood of being sold as agricultural produce except for incidental scrap. ಸೊ ನಾವು ಇಲ್ಲಿರುವಂತಹ ಮ್ಯಾಂಗೋಸ್ ಗಳನ್ನ ಸೇಲ್ ಮಾಡ್ತೇವೆ, ರೈಟ್? ಮ್ಯಾಂಗೋಸ್ ಗಳನ್ನ ಸೇಲ್ ಮಾಡ್ತೇವೆ. ಟ್ರೀನ ನಾವು ಸೇಲ್ ಮಾಡ್ತೇವಾ? ನಾವು ಟ್ರೀನ ನಾವು ಸೇಲ್ ಮಾಡೋದಲ್ಲ. ತುಂಬಾ ರಿಮೋಟ್ ಅಂದ್ರೆ ತುಂಬಾ ಕಮ್ಮಿ ಚಾನ್ಸಸ್ ಗಳು ಇದೆ ಆ ಟ್ರೀನ ಸೇಲ್ ಮಾಡೋದು. ಬಟ್ ನಮ್ಮ ಪರ್ಪಸ್ ಏನು? ಮ್ಯಾಂಗೋನ ಸೇಲ್ ಮಾಡುವಂತದ್ದು ಪರ್ಪಸ್. ಸೊ ಆ ಟ್ರೀನ ಸೇಲ್ ಮಾಡೋದಲ್ಲ. ಈ ಬೇರರ್ ಪ್ಲಾಂಟ್ ಏನಿದೆ ಅದನ್ನ ಸೇಲ್ ಮಾಡ್ಬೇಕು ಅಂತಂದ್ರೆ ರಿಮೋಟ್ ಲೈಕ್ಲಿಹುಡ್ ಇರ್ಬೇಕಂತೆ. ಓಕೆ ಓಕೆ ಒನ್ ಆಫ್ ದ ಅಸೆಟ್ ಯಾವ್ದಕ್ಕೆ AS10 ಅಪ್ಲೈ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿದ್ವಿ. ಈಗ ಸೆಕೆಂಡ್ ಅಸೆಟ್, AS10 ಅಪ್ಲಿಕೇಬಲ್ ಆಗದೆ ಇರುವಂತಹ ಸೆಕೆಂಡ್ ಅಸೆಟ್ ಯಾವುದು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಎಕ್ಸ್ಪೆಂಡಿಚರ್ ಆನ್ ಎಕ್ಸ್ಪ್ಲೋರೇಷನ್ ಫಾರ್ ಅಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ ಆಯಿಲ್, ನ್ಯಾಚುರಲ್ ಗ್ಯಾಸ್. ಸೊ ಮಿನರಲ್ ಆಯಿಲ್, ನ್ಯಾಚುರಲ್ ಗ್ಯಾಸಸ್ ನ ತಗೊಳ್ಳಿಕ್ಕೋಸ್ಕರ ನಾವು ಏನ್ ಎಕ್ಸ್ಟ್ರಾಕ್ಷನ್ ಮಾಡ್ತೇವೆ, ಏನ್ ಎಕ್ಸ್ಪ್ಲೋರೇಷನ್ ಮಾಡ್ತೇವೆ, ಇದಕ್ಕೆ ಏನ್ ಎಕ್ಸ್ಪೆಂಡಿಚರ್ ಆಗತ್ತೆ ಅದನ್ನ ನಾವು AS10 ಅಂಡರ್ ಅಲ್ಲಿ ತಗೊಳ್ಳೋದಿಲ್ಲ. ಸೊ ಏನು ಇದೆಲ್ಲ ಅಂತ ಹೇಳಿದ್ರೆ, ಈಗ ನಮ್ಗೆ ಒಂದು ಮಿನರಲ್ ಬೇಕು ಅಂತ ಹೇಳಿದ್ರೆ, ರೈಟ್? ಮಿನರಲ್ ಬೇಕು ಅಂತ ಹೇಳಿದ್ರೆ ಅದನ್ನ ತೆಗಿಲಿಕ್ಕೆ ನಾವು ಗುಂಡಿನ ತೋಡ್ತೇವೆ, ರೈಟ್? ಹೋಲ್ ಮಾಡ್ತೇವೆ. ಸೊ ಆ ಹೋಲ್ ಅಂದ್ರೆ ಎಕ್ಸ್ಟ್ರಾಕ್ಷನ್, ಇಲ್ಲಿರುವಂತಹ ಮಿನರಲ್ಸ್ ಗಳನ್ನ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಹೋಲ್ ಮಾಡ್ತೇವೆ, ಅದಕ್ಕೆ ಒಂದಿಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ. ಹಾಗೆ ಎಕ್ಸ್ಪ್ಲೋರೇಷನ್ ಮಾಡ್ತೇವೆ, ಯಾವ ಜಾಗದಲ್ಲಿ ಮಿನರಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡ್ಬೇಕು, ರೈಟ್? ಸೊ ಯಾವ ಜಾಗದಲ್ಲಿ ಮಿನರಲ್ ಸಿಗುತ್ತೆ ಅಂತ, ದಟ್ ಇಸ್ ವಾಟ್ ಎಕ್ಸ್ಪ್ಲೋರೇಷನ್. ಈ ಎಕ್ಸ್ಪ್ಲೋರೇಷನ್ ಮಾಡ್ಲಿಕ್ಕೆ ಹಾಗೆ ಮಿನರಲ್ಸ್ ನ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಒಂದಿಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ. ಇಂತಹ ಎಕ್ಸ್ಪೆಂಡಿಚರ್ ನ ನಾವು ವಾಟ್ AS10 ನಲ್ಲಿ ತಗೊಳ್ಳೋದಿಲ್ಲ ಅಂತೆ. ರೀಸನ್ ಏನು ಅಂತ ಹೇಳಿದ್ರೆ, ಈಗ ಈಗ ಇಲ್ಲಿ ನೋಡಿ, ಇದು ಕೂಡ ಒನ್ ಟೈಮ್ ಅಷ್ಟೇ ಇದನ್ನ ಮಾಡುದು. ಏನು ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಏನ್ ನಾವು ಕಾಸ್ಟ್ ಆಗುತ್ತೆ ಅದನ್ನ ನಾವು ಒನ್ ಟೈಮ್ ಮಾಡ್ತೇವೆ. ಒನ್ ಟೈಮ್ ಮಾಡ್ಬಿಟ್ಟು ಅದ್ರಲ್ಲಿರುವಂತಹ ಮಿನರಲ್ಸ್ ನಾವು ಯಾವಾಗ್ಲೂ ತಗೊಳ್ತಾ ಇರ್ತೇವೆ, ರೈಟ್? ಸೊ ಔಟ್ಪುಟ್ ನಮ್ಗೆ ಸಿಗ್ತಾ ಇದೆ. ಬಿಕಾಸ್ ಆಫ್ ದಿಸ್ ಮೀನ್ಸ್ ಇದು ನಮ್ಗೆ ಅಸೆಟ್ ಆಗಿ ವರ್ಕ್ ಮಾಡುತ್ತೆ. ಇದ್ರ ಮೂಲಕ ನಾವು ಔಟ್ಪುಟ್, ದಟ್ ಇಸ್ ನಮ್ಮ ಗೂಡ್ಸ್ ಗಳನ್ನ ನಾವು ತಗೊಳ್ತಾ ಇದ್ದೇವೆ, ರೈಟ್? ಸೊ ಇದು ನಮ್ಗೆ ಅಸೆಟ್ ಆಗಿ ವರ್ಕ್ ಮಾಡುತ್ತೆ. ಬಟ್ ಸ್ಟಿಲ್ ನಾವು ಇದನ್ನ ಏನು PPE ಅಂಡರ್ ಅಲ್ಲಿ ತಗೊಳ್ತಾ ಇಲ್ಲ, ದಟ್ ಇಸ್ AS10 ಅಂಡರ್ ಅಲ್ಲಿ ತಗೊಳ್ತಾ ಇಲ್ಲ. ರೀಸನ್ ಏನು ಅಂತ ಹೇಳಿದ್ರೆ, ನಾವೇನು ಎಕ್ಸ್ಪ್ಲೋರೇಷನ್ಗೆ, ಎಕ್ಸ್ಟ್ರಾಕ್ಷನ್ಗೆ ಖರ್ಚು ಮಾಡ್ತೇವೆ ಅದರಿಂದ ಡೆಫಿನೆಟ್ಲಿ ನಮ್ಗೆ ಔಟ್ಪುಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಗ್ಯಾರಂಟಿ ಇರೋದಿಲ್ಲ. ಈಗ ಇಲ್ಲೇನು ಈಗ ಒಂದಿಷ್ಟು ಜಾಗದಲ್ಲಿ ನಾವು ರಿಸರ್ಚ್ ಮಾಡ್ತೀವಿ ಎಲ್ಲಿ ಮಿನರಲ್ ಸಿಗುತ್ತೆ ಅಂತ, ಅಂಡ್ ಒಂದ್ ಜಾಗದಲ್ಲಿ ನಾವು ಹೋಲ್ ಮಾಡಿ ನೋಡ್ತೇವೆ, ಮಿನರಲ್ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಫ್ ಕಾಸ್ಟ್, ರೈಟ್? ಇಲ್ಲಿ ಏನ್ ನಾವು ಪ್ರೋಸೆಸ್ ಮಾಡಿದ್ವಿ ಅದಷ್ಟು ಕೂಡ ವೇಸ್ಟ್ ಆಫ್ ಕಾಸ್ಟ್ ಆಗುತ್ತೆ. ಸೊ ಇಲ್ಲಿ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಔಟ್ಪುಟ್ ಅಂತ ಅಂದ್ಬಿಟ್ಟು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಬೇರೆ ಯಾವ್ದಾದ್ರು ಅಸೆಟ್ ನ ಅಥವಾ ಮಷಿನರಿನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಪಕ್ಕ ಗ್ಯಾರಂಟಿ ಇರುತ್ತೆ, ಈ ಮಷಿನ್ ಯೂಸ್ ಮಾಡ್ಕೊಂಡು ನಾವು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಅನ್ನುವಂತಹ ಅಶ್ಯೂರಿಟಿ ಇರುತ್ತೆ. ಬಟ್ ಇಲ್ಲಿ ಇರೋದಿಲ್ಲ. ಒಂದು ಅಸಂಪ್ಷನ್ ಮೇಲೆ ಈ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಮಿನರಲ್ಸ್ ಇದ್ರೆ ಓಕೆ, ಖರ್ಚು ಮಾಡಿದ ಅಷ್ಟಕ್ಕೂ ಕೂಡ ನಮ್ಗೆ ಔಟ್ಪುಟ್ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಹೋಯ್ತು, ಆ ಎಕ್ಸ್ಪೆನ್ಸಸ್ ಏನು ಟ್ರಯಲ್ ನೋಡ್ಲಿಕ್ಕೆ ಮಾಡಿದ ಹಾಗೆ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನ್ ಗ್ಯಾರಂಟಿ ಇರೋದಿಲ್ಲ ಔಟ್ಪುಟ್, ಅದಕ್ಕೋಸ್ಕರ ನಾವು ಇಂತಹ ಎಕ್ಸ್ಪೆಂಡಿಚರ್ ನ AS10 ಅಂಡರ್ ಅಲ್ಲಿ ತಗೊಳ್ಳೋದಿಲ್ಲ. ಇಸ್ ಇಟ್ ಓಕೆ? ಫೈನ್. AS10 applies to bearer plants but not produce on bearer plants. ಸೊ ನಾನು ಆಗ್ಲೇ ಹೇಳ ಹಾಗೆ ಬೇರರ್ ಪ್ಲಾಂಟ್ಸ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಂಗೋನ, ಅದರ ಮೇಲೆ AS10 ಬರೋದಿಲ್ಲ. ಬಿಕಾಸ್ ಇದು ಫಿನಿಶ್ಡ್ ಗೂಡ್ಸ್, ಅವ್ರಿಗೆ ಇದು ಇನ್ವೆಂಟ್ರಿ AS2 ಅಲ್ಲಿ ಬರುತ್ತೆ. ಓಕೆ, ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ ಅಂಡರ್ ಅಲ್ಲಿ ಬರುತ್ತೆ. ನಮ್ಗೆ ಬೇರರ್ ಪ್ಲಾಂಟ್ಸ್ ಏನಿದೆ ಅದು ಮಾತ್ರ AS10 ಅಲ್ಲಿ ಬರುತ್ತೆ. ವಾಟ್ ಇಟ್ ಇಸ್ ಮ್ಯಾಂಗೋ ಟ್ರೀ. ಸೊ ಅದು ಮಾತ್ರ AS10 ಅಲ್ಲಿ ಬರುತ್ತೆ. Is it okay? Next, definition of property, plant and equipment. There are two conditions to be satisfied for tangible item to be called property, plant and equipment. ಒಂದು asset ಅನ್ನು ನಾವು property, plant and equipment ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ it has to satisfy two conditions ಅಂತೆ. ಯಾವ್ದೆಲ್ಲ ಆ ಕಂಡೀಷನ್ ಅಂತ ನೋಡೋಣ ಈಗ. Okay, first one, held for use in a production or supply of goods or service or for rental to others or for administrative purpose. ನಾವೇನು ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್, ದಟ್ ಮೀನ್ಸ್ ಅಸೆಟ್ ನಾವು ಪರ್ಚೇಸ್ ಮಾಡ್ತೇವೆ, ಆ ಅಸೆಟ್ ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಥವಾ ಸಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ಬೇಕಂತ. ಇಸ್ ಇಟ್ ಓಕೆ? ಸೊ ಪ್ರೊಡಕ್ಷನ್ ಪರ್ಪಸ್ಗೆ ಅಥವಾ ಸಪ್ಲೈ ಮಾಡ್ಲಿಕ್ಕೆ ನಾವು ಆ ಮಷಿನ್ ನ ಯೂಸ್ ಮಾಡ್ಬೇಕು. ಹಾಗಿದ್ರೆ ಮಾತ್ರ
ಮಷಿನ್ ಮೀನ್ಸ್ ಆ ಅಸೆಟ್. ಓಕೆ, ಆ ಅಸೆಟ್ ನ ನಾವು ಯೂಸ್ ಮಾಡ್ಬೇಕು, ಹಾಗಿದ್ರೆ ಮಾತ್ರ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ತೇವೆ, ಇಲ್ಲ ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ. ಓಕೆ, ಅಥವಾ ಫಾರ್ ರೆಂಟಲ್ ಟು ಅದರ್ಸ್, ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇಲ್ಲ, ಆದ್ರೆ ರೆಂಟಲ್ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಆ ಅಸೆಟ್ ನಾವು ಬೇರೆಯವ್ರಿಗೆ ರೆಂಟ್ಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಅದನ್ನ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ತೇವೆ. ಓಕೆ, ನೆಕ್ಸ್ಟ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ನಾವು ಪ್ರೊಡಕ್ಷನ್ ಅಥವಾ ಸಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇಲ್ಲ, ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೆ ಯೂಸ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಈಗ ಕಂಪ್ಯೂಟರ್ ಆಗಿರಬಹುದು, ಫರ್ನಿಚರ್ ದಟ್ ಇಸ್ ಚೇರ್, ಟೇಬಲ್ಸ್ ಆಗಿರಬಹುದು, ಇದನ್ನೆಲ್ಲ ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡೋದು, ಬಟ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ಬಟ್ ದಿಸ್ ಆಲ್ಸೋ called as asset. Okay, only production purpose ಗೆ ಯೂಸ್ ಮಾಡೋದು ಮಾತ್ರ ಅಸೆಟ್ ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೆ ಯೂಸ್ ಮಾಡೋದು ಕೂಡ ಅದು ಅಸೆಟ್ ಆಗುತ್ತೆ. ಹಾಗೆ ನಾವು ರೆಂಟ್ ಗೆ ಕೊಡ್ತಾ ಇದೀವಿ ಅಂತ ಅಂದ್ರೂ ಕೂಡ ಅದನ್ನ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ಬಹುದು. ಓಕೆ ಫೈನ್, ನಮ್ಮ ಹತ್ರ ಒಂದು ಅಸೆಟ್ ಇದೆ, ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಆದ್ರೆ ಇನ್ನೊಂದು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡ್ಬೇಕು. ಏನು? ಇದಷ್ಟು ಅಸೆಟ್ ಕೂಡ ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ಡ್ ಫಾರ್ ಮೋರ್ ದೆನ್ 12 months, then only we can call it as a property plant and equipment. 12 ತಿಂಗಳಿಗಿಂತ ಜಾಸ್ತಿ ನಮ್ಮ ಬಿಸ್ನೆಸ್ ಅಲ್ಲಿ ಇರಬೇಕು ಅದು, ಅವಾಗ ನಾವು ಅದನ್ನ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಬಹುದು. ಓಕೆ, ದಿಸ್ ಇಸ್ ವಾಟ್ ದ condition must be satisfied to be called as a property plant and equipment. Next, so ಇಲ್ಲಿ administrative purpose ಅಂದ್ರೆ ಏನು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ fine. Administrative purpose includes all business purpose that is used for selling and distribution ಗೆ ಆಗಿರಬಹುದು. ಲೈಕ್ ಈಗ ವೆಹಿಕಲ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ಫಿನಿಶ್ಡ್ ಗೂಡ್ಸ್ ನ ಸೇಲ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ವೆಹಿಕಲ್ ನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ಅದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅದರಲ್ಲಿ ಬರುತ್ತೆ. ಓಕೆ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಕೂಡ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅದರಲ್ಲಿ ಬರುತ್ತೆ. ಫಿನಾನ್ಸ್ ಅಂಡ್ ಅಕೌಂಟಿಂಗ್, ನಾನು ಆಗ್ಲೇ ಹೇಳಿದ ಹಾಗೆ ಕಂಪ್ಯೂಟರ್ ಅಥವಾ ಫರ್ನಿಚರ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ನಾವು ಅದನ್ನ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ಬಹುದು. ಪರ್ಸೋನಲ್ ಅಂಡ್ ಅದರ್ ಫಂಕ್ಷನ್ ಆಫ್ ಅನ್ ಎಂಟರ್ಪ್ರೈಸ್. ಓಕೆ, ನಮ್ಮ ಹ್ಯೂಮನ್ ರಿಸೋರ್ಸಸ್ ಏನಿದ್ದಾರೆ ಅವ್ರ ಟ್ರಾವೆಲ್ಗೋಸ್ಕರ ಏನು ಅವ್ರ ಮನೆಯಿಂದ ಆಫೀಸ್ಗೆ ಬರ್ಲಿಕ್ಕೆ ಒಂದು ವೆಹಿಕಲ್ ನ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋದಾದ್ರೆ ಅದನ್ನು ಕೂಡ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲೇ ಬರುತ್ತೆ. ಸೊ ಪರ್ಸೋನಲ್ ಗೆ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅದು ಕೂಡ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದೆಲ್ಲ ಏನು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಾ ಇರೋದು, ನಾಟ್ ಆನ್ ಪ್ರೊಡಕ್ಷನ್ ಆರ್ ಸಪ್ಲೈ ಆಫ್ goods. Okay, goods or service. Next, items of property plant and equipment may also be acquired for safety or environmental reason. Okay, ಈಗ ನನ್ನ ಹತ್ರ ಒಂದು ಅಸೆಟ್ ಇದೆ, ಅದು ಪ್ರೊಡಕ್ಷನ್ ಆರ್ ಸಪ್ಲೈ ಪರ್ಪಸ್ ಗೆ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೂ ಯೂಸ್ ಮಾಡ್ತಾ ಇಲ್ಲ. ಯಾವ ಪರ್ಪಸ್ ಗೆ ನಾನು ಆ ಅಸೆಟ್ ನ ಯೂಸ್ ಮಾಡ್ತಾ ಇರೋದು ಹಾಗಾದ್ರೆ ಸೇಫ್ಟಿ ಆರ್ ಎನ್ವಿರಾನ್ಮೆಂಟಲ್ ರೀಸನ್. ಫಾರ್ ಎಕ್ಸಾಂಪಲ್, ನಂದು ಒಂದು ಫ್ಯಾಕ್ಟ್ರಿ ಇದೆ ಅಂತ ಅನ್ಕೊಳ್ಳೋಣ, ಈ ಫ್ಯಾಕ್ಟ್ರಿಯಿಂದ ಹಾರ್ಮ್ಫುಲ್ ಹೊಗೆಗಳು ಹೊರಗೆ ಹೋಗ್ತಾ ಇದೆ. ಇಸ್ ಇಟ್ ಓಕೆ? ಹಾರ್ಮ್ಫುಲ್ ಹೊಗೆಗಳು ಹೊರಗೆ ಹೋಗ್ತಾ ಇದೆ. ಈ ಕಲುಷಿತವಾದಂತಹ ಹೊಗೆನ ನಾವು ಪ್ಯೂರಿಫೈ ಮಾಡ್ಬಿಟ್ಟು ಹೊರಗಡೆ ಹಾಕ್ಬೇಕು. ಸೊ ಅದಕ್ಕೆ ನಾವೊಂದು ಮಷಿನ್ ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಅದಕ್ಕೆ ಒಂದು ಮಷಿನ್ ನ ಯೂಸ್ ಮಾಡ್ತಾ ಇದ್ದೇವೆ. ಈ ಮಷಿನ್ ಏನಿದೆ ಇದು ಪ್ರೊಡಕ್ಷನ್ ಪರ್ಪಸ್ ಗೆ ಆಗಲಿ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೆ ನಾನು ಯೂಸ್ ಮಾಡ್ತಾ ಇಲ್ಲ, ನಾನು ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಯೂಸ್ ಮಾಡ್ತಾ ಇದ್ದೇನೆ? ಎನ್ವಿರಾನ್ಮೆಂಟಲ್ ಸೇಫ್ಟಿ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಾ ಇದ್ದೇನೆ. ಹಾಗಿದ್ರು ಕೂಡ ಅದನ್ನ ನಾನು ನನ್ನ ಬಿಸ್ನೆಸ್ ದಟ್ ಇಸ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಳ್ಬಹುದು. ಇಸ್ ಇಟ್ ಓಕೆ? Fine. This is all about the definition of property plant and equipment. ಯಾವೆಲ್ಲ ಐಟಮ್ಸ್ ಗಳು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ಬರಬಹುದು ಅಂತ ಅಂದ್ಬಿಟ್ಟು ನಮ್ಗೆ ಒಂದು ಐಡಿಯಾ ಬಂತು. ಓಕೆ, ನೆಕ್ಸ್ಟ್ ಅದರ್ ಡೆಫಿನೇಷನ್ಸ್, ಬೇರೆ ವರ್ಡಿನ ಡೆಫಿನೇಷನ್ಸ್ ಏನ್ ನಾವು AS10 ಅಲ್ಲಿ ಯೂಸ್ ಮಾಡಿದ್ವಿ ಆ ವರ್ಡ್ಸ್ ಗಳ ಡೆಫಿನೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಆಗ್ಲೇ ಹೇಳಿದಾಗೆ ಬಯಾಲಜಿಕಲ್ ಅಸೆಟ್ಸ್ ಅಂತ ಅಂದ್ರೆ ಲಿವಿಂಗ್ ಅನಿಮಲ್ಸ್ ಆಗಿರಬಹುದು, ಹಾಗೆ ಪ್ಲಾಂಟ್ಸ್. ನೆಕ್ಸ್ಟ್ ಬೇರೆ ಪ್ಲಾಂಟ್ಸ್ ಆಗ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಆಫ್ಟರ್ ದಟ್ ಅಗ್ರಿಕಲ್ಚರ್ ಆಕ್ಟಿವಿಟಿ. ವಾಟ್ ಯು ಮೀನ್ ಬೈ agriculture activity? See here where we saw agriculture activity here, right? Okay, so yeah, agriculture activity antandre management by an enterprise of biological transformation and harvest of biological assets for sale, for conversion into agriculture produce or into additional biological asset. Okay, this is what agriculture activity. Is it okay? Fine. Okay, next, recognition criteria for property plant and equipment. Recognition criteria, so ಒಂದು ಅಸೆಟ್ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ರೆಕಗ್ನೈಸ್ ಮಾಡ್ಬೇಕಂದ್ರೆ
ಈ ಕ್ರೈಟೇರಿಯಾನ ಸ್ಯಾಟಿಸ್ಫೈ ಮಾಡ್ಬೇಕಾಗುತ್ತೆ. ಯಾವ ಕ್ರೈಟೇರಿಯಾ? Let's see. Cost of an property, plant and equipment should be recognized if and only if future economic benefit associated. ಆ asset ಗೆ future economic benefits ಇದ್ರೆ ಮಾತ್ರ ನಾವು ಅದನ್ನ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡ್ತೇವೆ. ಆ ಅಸೆಟ್ಗೆ ವ್ಯಾಲ್ಯೂನೇ ಇಲ್ಲ, ಫ್ಯೂಚರ್ ಅಲ್ಲಿ ಏನೂ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. Is it okay? After that, cost of the item can be measured reliably. ಸೊ ಆ ಅಸೆಟ್ಗೆ ಎಷ್ಟು ಕಾಸ್ಟ್ ಆಗಿದೆ ಅದನ್ನ ನಮ್ಗೆ ಮೆಷರ್ ಮಾಡ್ಲಿಕ್ಕೆ ಆಗ್ಬೇಕಂತೆ, ಅದು ಕೂಡ ರಿಲಯಬಲ್. ಇಸ್ ಇಟ್ ಓಕೆ? ಸೊ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಒಂದು ಅಸೆಟ್ ನಾವು ಕರಿಬೇಕು ಅಂತ ಹೇಳಿದ್ರೆ ಇಟ್ ಮಸ್ಟ್ ಹ್ಯಾವ್ ಅ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಅಂಡ್ ಆಲ್ಸೋ ವಿ ಕ್ಯಾನ್ ಮೆಷರ್ ದ ಕಾಸ್ಟ್ ಆಫ್ ದ property plant and equipment, then only we can recognize it as a property plant and equipment. Okay, next note. It may be appropriate to aggregate individually aggregate ಕೂಡ ಮಾಡ್ಬಿಟ್ಟು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬಹುದಂತೆ. ಸೊ ಅಗ್ರಿಗೇಟ್ ಮಾಡಬಹುದು. ಯಾವ ತರಹದ ಐಟಮ್ ನ ಅಗ್ರಿಗೇಟ್ ಮಾಡ್ಬಿಟ್ಟು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬಹುದು? ಇನ್ಸಿಗ್ನಿಫಿಕೆಂಟ್ ಐಟಮ್ಸ್ ಗಳನ್ನ. ವಾಟ್ ಯು ಮೀನ್ ಬೈ ಇನ್ಸಿಗ್ನಿಫಿಕೆನ್ಸ್? ಇನ್ಸಿಗ್ನಿಫಿಕೆನ್ಸ್ ಲೈಕ್ ಮಾಲ್ಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಡೈಸ್ ಆಗಿರ್ಬೋದು, ಇದೆಲ್ಲಾನು ಕೂಡ ಇನ್ಸಿಗ್ನಿಫಿಕೆಂಟ್ ಐಟಮ್, ತುಂಬಾ ಇಂಪಾರ್ಟೆಂಟ್ ಅಥವಾ ತುಂಬಾ ಮಟೀರಿಯಲ್ ಐಟಮ್ಸ್ ಅಲ್ಲ. ಸೊ ಇಂತಹ ಐಟಮ್ಸ್ ನ ನಾವು ಅಗ್ರಿಗೇಟ್ ಮಾಡಿ ತೋರಿಸ್ಕೊಳ್ಬಹುದು. ಇಸ್ ಇಟ್ ಓಕೆ? An enterprise may decide to expense an item, otherwise include property, plant and equipment. ಈ ಐಟಮ್ಸ್ ನ ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ಕೂಡ P&L ಅಲ್ಲಿ ತೋರಿಸ್ಕೊಳ್ಬಹುದು. ಎರಡು ಆಪ್ಷನ್ ಇದೆ. ಯಾವ್ದಕ್ಕೆ? ಇನ್ಸಿಗ್ನಿಫಿಕೆಂಟ್ ಐಟಮ್ಸ್ ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಶೋ ಮಾಡ್ಲಿಕ್ಕೆ ಎರಡು ಆಪ್ಷನ್ ಇದೆ ಅಂತೆ. ಏನೇನು? ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ P&L ಅಲ್ಲಿ ಎಕ್ಸ್ಪೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಬಹುದು. ಇಫ್ ಇನ್ ಕೇಸ್ ಎಕ್ಸ್ಪೆನ್ಸ್ ಅಂತ ನೀವು ತೋರಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ಅ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಅದು ಕೂಡ ಅಗ್ರಿಗೇಟ್ ಆಗಿ ನೀವು ಮೆನ್ಷನ್ ಮಾಡಿದ್ರೆ ಸಾಕು, because it is not a material. Okay, because the amount of expenditure is not material. Fine. When to apply criteria for recognition? So ಈ recognition criteria ಏನಿದೆ ಇದನ್ನ ನಾವು ಯಾವಾಗೆಲ್ಲ ಅಪ್ಲೈ ಮಾಡ್ತೇವೆ, ಯಾವಾಗೆಲ್ಲ ಅಪ್ಲೈ ಮಾಡಬೇಕು? ಕಾಸ್ಟ್ ಇನ್ಕರ್ಡ್ ಇನಿಷಿಯಲ್ ಆಗಿ ನಮ್ಗೆ ಅಸೆಟ್ ನ ಪರ್ಚೇಸ್ ಮಾಡಕ್ಕಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಮಾಡೋಕೆ ಏನೆಲ್ಲ ಕಾಸ್ಟ್ ಇನ್ಕರ್ಡ್ ಆಗುತ್ತೆ ಇನಿಷಿಯಲ್ ಅಲ್ಲಿ, ಸೊ ಆ ಟೈಮ್ ಅಲ್ಲಿ ನಾವು ರೆಕಗ್ನೈಸ್ ಕ್ರೈಟೇರಿಯಾನ ಅಪ್ಲೈ ಮಾಡಬೇಕು. ಇದು ಈ ಅಸೆಟ್ PPE ದಟ್ ಇಸ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ಬರತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಕಂಡು ಹಿಡಿಯೋದಕ್ಕೋಸ್ಕರ ನಾವು ಈ ಕ್ರೈಟೇರಿಯಾನ ಯೂಸ್ ಮಾಡಬೇಕು. ಯಾವಾಗ? ಇನಿಷಿಯಲ್ ಟೈಮ್. ಓಕೆ, ನೆಕ್ಸ್ಟ್ ಸಬ್ಸಿಕ್ವೆಂಟ್ಲಿ. ಸಬ್ಸಿಕ್ವೆಂಟ್ ಆಗಿ ನಾವು ಅಸೆಟ್ಗೆ ಇನ್ನೊಂದಿಷ್ಟು ಐಟಮ್ಸ್ ನ ಆಡ್ ಮಾಡ್ತಾ ಇದ್ದೇವೆ ಅಥವಾ ರೀಪ್ಲೇಸ್ ಮಾಡ್ತಾ ಇದ್ದೀವಿ ಅಥವಾ ಸರ್ವಿಸ್ ನ ಮಾಡಿಸ್ತಾ ಇದ್ದೇವೆ ಆ ಅಸೆಟ್ಗೆ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲೂ ಕೂಡ ಅದಕ್ಕೆ ಏನೆಲ್ಲ ಕಾಸ್ಟ್ ಆಗುತ್ತೆ ಅದು ನಮ್ಗೆ PPE ಅಂಡರ್ ಅಲ್ಲಿ ಬರತ್ತಾ ಅಥವಾ ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ನಾವು P&L ಅಲ್ಲಿ ತೋರಿಸ್ಕೊಳ್ತೇವ ಅಂತ ಕಂಡು ಹಿಡಿಯೋದಕ್ಕೋಸ್ಕರ ನಾವು ಈ ಕ್ರೈಟೇರಿಯಾನ ಅಪ್ಲೈ ಮಾಡ್ತೇವೆ. ಇಸ್ ಇಟ್ ಓಕೆ? ಸೊ ಕ್ರೈಟೇರಿಯಾ ನಮ್ಗೆ ಯಾವಾಗ ಅಪ್ಲೈ ಆಗುತ್ತೆ? ಇನಿಷಿಯಲ್ ಟೈಮ್ ಅಲ್ಲಿ. ಆಫ್ಟರ್ ದಟ್ ಸಬ್ಸಿಕ್ವೆಂಟ್ಲಿ ಏನೆಲ್ಲ ಕಾಸ್ಟ್ ಆಗುತ್ತೆ ಅಸೆಟ್ಗೆ ಆಗ ಕೂಡ ನಾವು ಯೂಸ್ ಮಾಡ್ಕೊಳ್ತೇವೆ. ನೆಕ್ಸ್ಟ್, ಮೆಷರ್ಮೆಂಟ್ ಆಫ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಸೊ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಮೆಷರ್ಮೆಂಟ್ ಹೇಗೆ ಮಾಡೋದು? ಅಟ್ ರೆಕಗ್ನಿಷನ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಕಾಸ್ಟ್ ಮಾಡೆಲ್ ಅಲ್ಲಿ ನಾವು ಮೆಷರ್ ಮಾಡ್ತೇವೆ. ರೆಕಗ್ನಿಷನ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅದು ಏನ್ ಪರ್ಚೇಸ್ ಮಾಡಿದ ತಕ್ಷಣ ಅಥವಾ ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ನಮ್ಗೆ ಕಾಸ್ಟ್ ಆಗುತ್ತೆ, ಅದು ರೆಕಗ್ನೈಸ್ ಟೈಮ್ ಅಲ್ಲಿ ಆಗುದು, ರೈಟ್? ಸೊ ಆ ಕಾಸ್ಟ್, ಆ ಟೈಮ್ ಅಲ್ಲಿ ನಾವು ಕಾಸ್ಟ್ ಮಾಡೆಲ್ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನ ನಾವು ಮೆಷರ್ಮೆಂಟ್ ಮಾಡ್ತೇವೆ. ಆ ಅಮೌಂಟ್ ನಾವು ಮೆಷರ್ಮೆಂಟ್ ಮಾಡ್ತೀವಿ. ರೆಕಗ್ನಿಷನ್ ಟೈಮ್ ಅಲ್ಲಿ ಎಷ್ಟು ಕಾಸ್ಟ್ ಆಗಿರುತ್ತೆ ಅದೇ ಕಾಸ್ಟ್ ನ ನಾವು ವಾಟ್ ಇಟ್ ಇಸ್ ಮೆಷರ್ಮೆಂಟ್ ಮಾಡ್ತೇವೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಆಫ್ಟರ್ ರೆಕಗ್ನಿಷನ್ ಆದ್ಮೇಲೆ ಕೂಡ ಈಗ ಈ ವರ್ಷ ಪರ್ಚೇಸ್ ಮಾಡಿದ್ದು ಅಥವಾ ಈ ವರ್ಷ ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂದ್ರೆ ಈ ವರ್ಷ ಎಷ್ಟು ಕಾಸ್ಟ್ ಆಯ್ತು ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಸೊ ಅದೇ ಕಾಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಅದೇ ನೆಕ್ಸ್ಟ್ ಇಯರ್ ಆಫ್ಟರ್ ರೆಕಗ್ನಿಷನ್ ಪೀರಿಯಡ್ ಅದು. ಸೊ ಆಫ್ಟರ್ ರೆಕಗ್ನಿಷನ್ ಪೀರಿಯಡ್ ನಾವು ಕಾಸ್ಟ್ ಮಾಡೆಲ್ ಅಲ್ಲಾದ್ರೂ ಕೂಡ
ಮೆನ್ಷನ್ ಮಾಡಬಹುದು. ದಟ್ ಇಸ್ ಪ್ರೀವಿಯಸ್ ಇಯರ್ ಎಷ್ಟು ಕಾಸ್ಟ್ ಆಗಿತ್ತು ಈ ಅಸೆಟ್ ನ ಪರ್ಚೇಸ್ ಮಾಡೋದಕ್ಕೆ, ಆ ಕಾಸ್ಟ್ ಮಾಡೆಲ್ ಅಲ್ಲಾದ್ರೂ ಮೆನ್ಷನ್ ಮಾಡಬಹುದು. ಅಥವಾ ರಿವ್ಯಾಲ್ಯೂಯೇಷನ್ ಮಾಡೆಲ್, ಲೈಕ್ ಅದಕ್ಕೆ ಡಿಪ್ರಿಸಿಯೇಷನ್ ಆಗಿದ್ರೆ ಡಿಪ್ರಿಸಿಯೇಷನ್ ಲೆಸ್ ಮಾಡೋದು, ಅಥವಾ ಇಂಪೈರ್ಮೆಂಟ್ ಲಾಸ್ ಆಗಿದ್ರೆ, ಅಥವಾ ಡಿಮ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗಿದ್ರೆ, ವಾಟ್ ಎವರ್ ಇಟ್ ಮೈಟ್ ಬಿ. ಸೊ ರಿವ್ಯಾಲ್ಯೂ, ಆ ಅಸೆಟ್ ನ ರಿವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು ಆಗ ಬರುವಂತಹ ಅಮೌಂಟ್ ನ ಮೆಜರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡಬಹುದು. ಓಕೆ, ರೆಕಗ್ನಿಷನ್ ಟೈಮ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನಾವು ಕಾಸ್ಟ್ ಮಾಡೆಲ್ ಅಲ್ಲೇ ಮೆನ್ಷನ್ ಮಾಡ್ತೇವೆ, ವಾಟ್ ಇಸ್ ದಟ್ ಮೆಜರ್ಮೆಂಟ್ ಮಾಡ್ತೇವೆ. ಆಫ್ಟರ್ ರೆಕಗ್ನಿಷನ್ ನಾವು ಕಾಸ್ಟ್ ಮಾಡೆಲ್ ಬೇಕಾದ್ರೂ ಯೂಸ್ ಮಾಡಬಹುದು, ಹಾಗೆ ರಿವ್ಯಾಲ್ಯೂಯೇಷನ್ ಮಾಡೆಲ್ ಬೇಕಾದ್ರೂ ಯೂಸ್ ಮಾಡಬಹುದು. ಎರಡು ಆಪ್ಷನ್ಸ್ ಇದೆ. Is it okay? This is about the measurement of property, plant and equipment. Next, initial recognition. Initial recognition time ಅಲ್ಲಿ ಯಾವೆಲ್ಲ ಕಾಸ್ಟ್ ಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಅಂತ ನೋಡೋಣ. Elements of cost are as follows, which includes purchase price. ಒಂದು ಅಸೆಟ್ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಎಷ್ಟು ಪ್ರೈಸ್, ಅದು ಎಷ್ಟು ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನ ನಾವು ಇನಿಷಿಯಲ್ ಟೈಮ್ ಅಲ್ಲಿ ರೆಕಗ್ನೈಸ್ ಮಾಡಬಹುದು. ಆಫ್ಟರ್ ದಟ್ ಎನಿ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟ್, ಆ ಅಸೆಟ್ ನ ಪರ್ಚೇಸ್ ಮಾಡಕ್ಕೆ, ಆ ಅಸೆಟ್ ನ ವಾಟ್ ಇಟ್ ಇಸ್ ನಮ್ಮ ಪ್ರಿಮೈಸಸ್ ಗೆ ತರ್ಲಿಕ್ಕೆ ಏನೆಲ್ಲ ಕಾಸ್ಟ್ ಆಯ್ತು, ಡೈರೆಕ್ಟ್ಲಿ ಯಾವ್ದೆಲ್ಲ ಕಾಸ್ಟ್ ಆಯ್ತು ಅದನ್ನ ಕೂಡ ನಾವು ಇನ್ಕ್ಲೂಡ್ ಮಾಡಬಹುದು. ಹಾಗೆ ಡಿಕಮಿಷನಿಂಗ್, ರಿಸ್ಟೋರೇಷನ್ ಅಂಡ್ ಸಿಮಿಲರ್ ಲಯಬಿಲಿಟೀಸ್. ಸೊ ಓಕೆ, ನಮ್ಮ ಪ್ರಿಮೈಸಸ್ ಗೆ ತಂದ್ವಿ, ಪ್ರಿಮೈಸಸ್ ಗೆ ತಂದ್ಮೇಲೆ ಅದನ್ನ ಫಿಟ್ ಎಲ್ಲ ಮಾಡ್ಬೇಕಲ್ವಾ, ಲೈಕ್ ನಮ್ಗೆ ಕೆಲಸಕ್ಕೆ ಸೂಟ್ ಆಗೋ ತರ ಫಿಟ್ ಮಾಡ್ಕೊಳ್ಬೇಕು. ಸೊ ಅವಾಗ ಏನೆಲ್ಲ ಕಾಸ್ಟ್ ಆಗುತ್ತೆ ಅದನ್ನು ಕೂಡ ನಾವು ಇನಿಷಿಯಲ್ ರೆಕಗ್ನಿಷನ್ ಅಲ್ಲಿ ಕಾಸ್ಟ್ ಅಂಡರ್ ಅಲ್ಲಿ ತಗೊಳ್ಬಹುದು. ಓಕೆ, ಯಾವ್ದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಓಪನಿಂಗ್ ಅ ನ್ಯೂ ಫೆಸಿಲಿಟಿ ಆರ್ ಬಿಸ್ನೆಸ್. ಓಪನ್ ಮಾಡ್ಬೇಕಾದ್ರೆ ಏನೋ ಒಂದು ಇನಾಗ್ರೇಷನ್ ಮಾಡಿದ್ವಿ, ಸೊ ಇನಾಗ್ರೇಷನ್ ಕಾಸ್ಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ತಗೊಳ್ಳಲ್ಲ, ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೇವೆ. ಎಸ್, ಆ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೋಸ್ಕರ ಕಾಸ್ಟ್ ಆಗಿಲ್ಲ, ಅದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಓಕೆ, ಬಿಲ್ಡಿಂಗ್ ನ ಸ್ಟಾರ್ಟಿಂಗ್ ಇನಾಗ್ರೇಷನ್ ಮಾಡ್ತಾರೆ, ಆ ಇನಾಗ್ರೇಷನ್ ಕಾಸ್ಟ್ ನ ನಾವು ಬಿಲ್ಡಿಂಗ್ ಕಾಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಬಿಲ್ಡಿಂಗ್ ಗೆ ಏನ್ ಕಾಸ್ಟ್ ಆಯ್ತು ಅದನ್ನ ಮಾತ್ರ ನಾವು ಬಿಲ್ಡಿಂಗ್ ಕಾಸ್ಟ್ ಅಲ್ಲಿ ಅಂಡರ್ ಅಲ್ಲಿ ತಗೊಳ್ತೇವೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಕಾಸ್ಟ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ನ್ಯೂ ಪ್ರಾಡಕ್ಟ್ ಆರ್ ಸರ್ವಿಸ್. ಓಕೆ, ನ್ಯೂ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾಸ್ಟ್ ಆಗುತ್ತೆ ಅಂತ. ಯಾವ ತರಹದ ಕಾಸ್ಟ್ ಇದು? ಅಡ್ವರ್ಟೈಸಿಂಗ್ ಕಾಸ್ಟ್ ಆಗಿರ್ಬೋದು, ಅಥವಾ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗಿರ್ಬೋದು. ಅಫ್ಕೋರ್ಸ್ ನ್ಯೂ ಪ್ರಾಡಕ್ಟ್ ಅಥವಾ ನ್ಯೂ ಸರ್ವಿಸ್ ನ ಲಾಂಚ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಡ್ವರ್ಟೈಸಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್, ರೈಟ್? ಸೊ ಆ ಅಡ್ವರ್ಟೈಸಿಂಗ್ ಕಾಸ್ಟ್, ಪ್ರಮೋಷನಲ್ ಕಾಸ್ಟ್ ನಾವು ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ಹಾಕೋದಿಲ್ಲ, ಅದನ್ನು ಕೂಡ ನಾವು P&L ಅಲ್ಲಿ ಹಾಕ್ತೇವೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಗಳನ್ನ. ನೆಕ್ಸ್ಟ್, ಕಾಸ್ಟ್ ಆಫ್ ಕಂಡಕ್ಟಿಂಗ್ ಬಿಸ್ನೆಸ್ ಇನ್ ಅ ನ್ಯೂ ಲೊಕೇಶನ್ ಆರ್ ವಿತ್ ಅ ನ್ಯೂ ಕ್ಲಾಸ್ ಆಫ್ ಕಸ್ಟಮರ್. ಸೊ ನ್ಯೂ ಲೊಕೇಶನ್ ಅಲ್ಲಿ ಅಥವಾ ನ್ಯೂ ಕ್ಲಾಸ್ ಆಫ್ ಕಸ್ಟಮರ್ ಹತ್ರ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಸೊ ಅದಕ್ಕೆ ಕಾಸ್ಟ್ ಆಗ್ತಾ ಇದೆ ಅಂತ. ಲೈಕ್ ಇನ್ಕ್ಲೂಡಿಂಗ್ ಕಾಸ್ಟ್ ಆಫ್ ಸ್ಟಾಫ್ ಟ್ರೈನಿಂಗ್, ಸ್ಟಾಫ್ ಗೆ ಟ್ರೈನಿಂಗ್ ಕೊಡ್ಲಿಕ್ಕೋಸ್ಕರ ಆಗುವಂತಹ ಕಾಸ್ಟ್ ನ ಕೂಡ ನಾವು ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ತಗೊಳ್ಳೋದಿಲ್ಲ. ಇಸ್ ಇಟ್ ಓಕೆ? ಈವನ್ ಈಗ ಮಷಿನರಿ ಅಂತ ಹೇಳಿದ್ರೆ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್, ರೈಟ್? ಸೊ ಆ ಮಷಿನ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾಫ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ದಟ್ಸ್ ಆಲ್ಸೋ ನಾಟ್ ಕಮ್ ಅಂಡರ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಇಸ್ ಇಟ್ ಓಕೆ? ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಅದರ್ ಜನರಲ್ ಓವರ್ ಹೆಡ್ ಕಾಸ್ಟ್. ಸೊ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಗೆ ಆಗಿರಬಹುದು ಅಥವಾ ಜನರಲ್ ಓವರ್ ಹೆಡ್ಸ್, ಜನರಲ್ ಎಕ್ಸ್ಪೆನ್ಸಸ್ ಗೆ ಆಗಿರುವಂತಹ ಕಾಸ್ಟ್ ನಾವು ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ಳೋದಿಲ್ಲ. ದಟ್ ವಿ ನೋ ದಟ್. ಸೊ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಅದು P&L ಅಲ್ಲಿ ಬರುತ್ತೆ, ಅದು ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದಿಲ್ಲ. ಓಕೆ, ನೆಕ್ಸ್ಟ್, ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸ್ಕ್ಲೂಷನ್ ಕಾಸ್ಟ್. ಇದಿಷ್ಟು ಕಾಸ್ಟ್ ಗಳನ್ನ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ತೇವೆ ಯಾವಾಗ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ. ಫೈನ್. ಕಾಸ್ಟ್ ಆಫ್ ಸೆಲ್ಫ್ ಕನ್ಸ್ಟ್ರಕ್ಷನ್ ಅಸೆಟ್ಸ್. ಸೊ ಸೆಲ್ಫ್ ಪರ್ಚೇಸ್ ಮಾಡಿದ್ರೆ ಯಾವ್ದೆಲ್ಲ ಕಾಸ್ಟ್ ಇನ್ಕ್ಲೂಡ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಸೊ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ, ನಾವೇ ಅಸೆಟ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ, ಅವಾಗ ಯಾವ ರೀತಿ ನಾವು ಕಾಸ್ಟ್ ನ ಮೆಜರ್ ಮಾಡ್ತೇವೆ? ಸೇಮ್ ಪ್ರಿನ್ಸಿಪಲ್ ಆಸ್ ಅಕ್ವೈರ್ಡ್ ಅಸೆಟ್. ಸೇಮ್ ಪ್ರಿನ್ಸಿಪಲ್ಸ್ ಆಸ್ ಅಕ್ವೈರ್ಡ್ ಅಸೆಟ್. ಸೊ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ತರಹದ ಪ್ರಿನ್ಸಿಪಲ್ ನ ಯೂಸ್ ಮಾಡ್ತೇವೆ, ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೂ ಕೂಡ ಅದೇ ತರಹದ ಪ್ರಿನ್ಸಿಪಲ್ ನ ಯೂಸ್ ಮಾಡ್ತೇವೆ ಅಂತ. ಸೊ ಯಾವ್ದೆಲ್ಲ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಇಫ್ ಇನ್ ಕೇಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ ಒಂದು ಅಸೆಟ್ ಅಂತಂದ್ರೆ, ಯಾವ್ದೆಲ್ಲ ಕಾಸ್ಟ್
ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಳ್ಬಹುದು. ಮಟೀರಿಯಲ್ ನ ಪರ್ಚೇಸ್ ಮಾಡೋದಕ್ಕೆ, ಸೊ ಒಂದು ಕನ್ಸ್ಟ್ರಕ್ಷನ್ ಅಂತಂದ್ರೆ ವಿ ಹ್ಯಾವ್ ಟು ಪರ್ಚೇಸ್ ರಾ ಮಟೀರಿಯಲ್. ಸೊ ಆ ರಾ ಮಟೀರಿಯಲ್ ಕಾಸ್ಟ್ ನಾವು ವಾಟ್ ಇಟ್ ಇಸ್ ಅಸೆಟ್ ಅಂತದ್ರಲ್ಲಿ ತಗೊಳ್ಬಹುದು. ನೆಕ್ಸ್ಟ್ ಲೇಬರ್ ಕಾಸ್ಟ್, ಏನೆಲ್ಲ ಲೇಬರ್ ಕಾಸ್ಟ್ ಆಗಿದೆ, ಮತ್ತೆ ಫಿಕ್ಸ್ಡ್ ಆರ್ ವೇರಿಯಬಲ್ ಓವರ್ ಹೆಡ್ಸ್ ಆಗಿರ್ಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ಸ್, ರಿಸ್ಟೋರೇಷನ್, ಬೋರೋವಿಂಗ್ ಕಾಸ್ಟ್. ಸೊ ಇದಿಷ್ಟು ಕಾಸ್ಟ್ ಗಳನ್ನು ಕೂಡ ನಾವು ಆ ಕಾಸ್ಟ್ ಆಫ್ ಅಸೆಟ್ಸ್, ದಟ್ ಇಸ್ ಕಾಸ್ಟ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ಬಹುದು ಯಾವಾಗ ಆ ಅಸೆಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಇಫ್ ಇಟ್ ಇಸ್ ಸೇಲ್ ಇನ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್, ಈಗ ನಾವು ಅಸೆಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ, ಆ ಅಸೆಟ್ ನಾವು ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲಿ ಬರುತ್ತಾ? ಯಾವ್ದ್ರಲ್ಲಿ ಬರುತ್ತೆ ಹಾಗಾದ್ರೆ ಅದ್ ನಮ್ಗೆ ಸ್ಟಾಕ್ ಇನ್ವೆಂಟ್ರಿ ಆಗುತ್ತೆ. ಸೊ AS2 ಅಲ್ಲಿ ಬರುತ್ತೆ, ನಾಟ್ ಇನ್ AS10 ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಓಕೆ, ಇಫ್ ಫಾರ್ ಸೇಲ್ ನಾಟ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್, ಅದನ್ನ ಸೇಲ್ ಮಾಡ್ಬೇಕಂತಾನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಆದ್ರೆ ಅದು ನಮಗೆ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಓಕೆ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಇದ್ರೆ ಇನ್ವೆಂಟ್ರಿ ಅಂಡರ್ ಅಲ್ಲಿ ಬರುತ್ತೆ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲ, ಬಟ್ ಸೇಲ್ ಮಾಡ್ಬೇಕಂತಾನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ಸೇಲ್ ಮಾಡ್ಬೇಕಂತ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್, ಹಾಗಾದ್ರೆ ಪ್ರಾಪರ್ಟಿ ಪ್ಲಾನ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ಬರ್ಬೇಕಂದ್ರೆ ಏನಾಗ್ಬೇಕು? ಸೇಲ್ ಮಾಡಬಾರ್ದು, ಸೇಲ್ ಮಾಡುವಂತಹ ಪರ್ಪಸ್ ನೇ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅವರು. ಓಕೆ, ನಮ್ಗೆ ಯೂಸ್ ಮಾಡ್ಬೇಕು, ನಮ್ಮ ಬಿಸ್ನೆಸ್ ಗೆ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾವ್ದಾದ್ರು ಅಸೆಟ್ ನ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅವಾಗ ಮಾತ್ರ ಅದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಸೇಲ್ ಮಾಡುವಂತಹ ಪರ್ಪಸ್ ನ ಇಟ್ಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ಇನ್ವೆಂಟ್ರಿ ಅಲ್ಲಿ ಬರಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರಬಹುದು. ಇಸ್ ಇಟ್ ಓಕೆ? ನೆಕ್ಸ್ಟ್, ಅಬ್ನಾರ್ಮಲ್ ಕಾಸ್ಟ್ ಇನ್ಕರ್ಡ್. ಯಾವ್ದಾದ್ರು ಅಬ್ನಾರ್ಮಲ್ ಕಾಸ್ಟ್ ಅಂತ ಏನಾದ್ರು ಇನ್ಕರ್ ಆದ್ರೆ ಅದು ನಮಗೆ PPE ಅಂಡರ್ ಅಲ್ಲಿ ಬರುತ್ತಾ? ಎಲ್ಲಾ ತರಹದ ಅಬ್ನಾರ್ಮಲ್ ಕಾಸ್ಟ್ ಗಳು ಕೂಡ ನಮ್ಗೆ P&L ಅಲ್ಲಿ ನಾವು ಹಾಕ್ತೇವೆ. ನಾರ್ಮಲ್ ಲಾಸಸ್ ಅಥವಾ ನಾರ್ಮಲ್ ಕಾಸ್ಟ್ ಏನಿದೆ ಅದ್ ಮಾತ್ರ ನಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದು. ಇಸ್ ಇಟ್ ಓಕೆ? ನೆಕ್ಸ್ಟ್, AS16 ಇಸ್ ಬಾರೋವಿಂಗ್ ಕಾಸ್ಟ್. ಬಾರೋವಿಂಗ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್. ಈಗ ಬೋರೋ ಒಂದು ಅಮೌಂಟ್ ನ ನಾವು ಬೋರೋ ಮಾಡ್ತಾ ಇದೀವಿ, ಬೋರೋ ಮೀನ್ಸ್ ವಾಟ್? ಲೋನ್ಸ್ ನಾವು ತಗೊಳ್ತಾ ಇದೀವಿ ಅಂದ್ರೆ ಲೋನ್ಸ್ ಗೆ ಕಾಸ್ಟ್ ಆಗುತ್ತೆ. ಏನು ಲೋನ್ಸ್ ನ ಕಾಸ್ಟ್? ಏನು? ಇಂಟ್ರೆಸ್ಟ್ ಪೇಮೆಂಟ್. ಇಂಟ್ರೆಸ್ಟ್ ನಾವ್ ಏನ್ ಪೇಮೆಂಟ್ ಮಾಡ್ತೀವಿ ಅದು ನಮ್ಗೆ ಕಾಸ್ಟ್, ರೈಟ್? ಸೊ ಬೋರೋಯಿಂಗ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಅಮೌಂಟ್. ಸೊ ಆ ಇಂಟ್ರೆಸ್ಟ್ ಅಮೌಂಟ್ ನ ನಾವು ಏನ್ ಮಾಡ್ತೇವೆ? It will be included only for self construction, not for purchase. If in case ನಾವು purchase ಮಾಡ್ತಾ ಇದ್ರೆ ನಾವು ಅದನ್ನ include ಮಾಡ್ತಾ ಇರ್ಲಿಲ್ಲ, ಬಟ್ ಕನ್ಸ್ಟ್ರಕ್ಷನ್ ಸೆಲ್ಫ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನಾವು borrowing cost ನ ಕೂಡ include ಮಾಡ್ತೇವೆ. Is it okay? PPE ಅಲ್ಲೇ include ಮಾಡ್ತೇವೆ. ನೆಕ್ಸ್ಟ್, ಬೇರರ್ ಪ್ಲಾಂಟ್. ಬೇರರ್ ಪ್ಲಾಂಟ್ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್? ಅಫ್ ಕೋರ್ಸ್ ಇಟ್ ಇಸ್ ಕನ್ಸ್ಟ್ರಕ್ಷನ್, ಬಿಕಾಸ್ ನಾವು ಬೇರರ್ ಪ್ಲಾಂಟ್ ನ ಪರ್ಚೇಸ್ ಮಾಡ್ಬಿಟ್ಟು ಅದರಲ್ಲಿ ಫ್ರೂಟ್ಸ್ ವಾಟ್ ಇಟ್ ಇಸ್ ಹಣ್ಣುಗಳನ್ನ ತಗೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಗಿವನ್ ಮ್ಯಾಂಗೋ ಟ್ರೀ, ರೈಟ್? ಸೊ ಬೇರರ್ ಪ್ಲಾಂಟ್ ನಾವೇ ಕನ್ಸ್ಟ್ರಕ್ಷನ್ ಮಾಡೋದು, ದಟ್ಸ್ ವೈ ಇಟ್ ಇಸ್ ಅ ಸೆಲ್ಫ್ ಕನ್ಸ್ಟ್ರಕ್ಟೆಡ್, ಇಟ್ಸ್ ನಾಟ್ ಅ ಅಕ್ವೈರ್ಡ್ ಅಸೆಟ್. ಇಸ್ ಇಟ್ ಓಕೆ?